ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಿರೀಕ್ಷೆಯ ವಾಕ್ಯ ಸಂಗಡ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ಕೂಡ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19-20 ವಾಕ್ಯಗಳು. ರೋಮನ್ಸ್ ಚಾಪ್ಟರ್ 4 ವರ್ಸ್ 19 and 20. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತ ಪ್ರಾಯವಾಯಿತೆಂದೂ ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನಾದನು. ಆಮೇನ್. ನೋಡಿ, ಅಬ್ರಹಾಮನ ನಂಬಿಕೆಯನ್ನು ಕುರಿತು ಇವತ್ತು ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮನ ನಂಬಿಕೆ ಅವನಿಗೆ ಕೊಡಲ್ಪಟ್ಟಿತ್ತು. ಅವನು ನಂಬಿದ ನಂಬಿಕೆ ಅವನಿಗೆ ಅದು ನೀತಿಯಾಗಿ ಎಣಿಸಲ್ಪಟ್ಟಿತ್ತು. ಮಾತ್ರವಲ್ಲದೆ ಆ ನಂಬಿಕೆಗೆ ಆತನು ತಂದೆಯಾಗಿ ಬದಲಾದನು. ಆ ನಂಬಿಕೆಗೆ ದೇವರಿಗೆ ಸ್ನೇಹಿತನಾಗಿ ಬದಲಾದನು. ಇದಕ್ಕೆಲ್ಲ ಕಾರಣ ಏನು? ಮಾತ್ರವಲ್ಲದೆ ಮುಖ್ಯವಾಗಿ ಅಬ್ರಹಾಮನು 100 ವಯಸ್ಸಲ್ಲಿ ವಾಗ್ದಾನದ ಮಗುವನ್ನು, ಈಸಾಕನನ್ನು ಹೊಂದಿಕೊಂಡನು, ಹಡೆದನು. ಸಾರಾಳು 90 ವಯಸ್ಸಲ್ಲಿ ಒಂದು ಮಗುವನ್ನು ಹಡೆದಲು. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಪರಿಸ್ಥಿತಿ ಹೇಗಿತ್ತು? ಅವನಿಗೆ 100 ವಯಸ್ಸು ಪ್ರಾಯ. ಅವನ ಶರೀರವು ಸತ್ತು ಹೋಗಿತ್ತು. ತನ್ನ ಹೆಂಡತಿ ಸಾರಾಳ ಗರ್ಭ ಕೂಡ ಸತ್ತು ಹೋಯಿತು ಎಂಬುದಾಗಿ ಅವನಿಗೆ ಅನ್ನಿಸಿದಾಗಲೂ ಅವನು ಯೋಚನೆ ಮಾಡುತ್ತಾ ಇದ್ದಾನೆ, ನನ್ನ ಶರೀರ ಸತ್ತು ಹೋಯಿತು, ನನಗೆ 100 ವಯಸ್ಸು, ನನ್ನ ಹೆಂಡತಿಯ ಗರ್ಭಕಾಲ ಮುಗಿದು ಹೋಯಿತು. ಇದೆಲ್ಲ ಕಾರ್ಯಗಳು ಇದ್ದರೂ ಕೂಡ ಅವನು ನಂಬಿಕೆಯಲ್ಲಿ ಕುಂದಲಿಲ್ಲ. ಹಿ ಡಿಡ್ ನಾಟ್ ಗ್ರೋ ವೀಕ್ ಇನ್ ಹಿಸ್ ಫೇತ್. ಇವತ್ತು ನಾವು ತಿಳಿದುಕೊಳ್ಳಬೇಕಾದ ಕಾರ್ಯ, ಇಂತಹ ಒಂದು ಕಠಿಣವಾದ, ಅಸಾಧ್ಯವಾದ, ಮಿತಿ ಮೀರಿ ಹೋದ, ಟೈಮ್ ಮೀರಿ ಹೋದ, ಪ್ರಾಯ ಮೀರಿ ಹೋದ, ಅವಕಾಶ ಮೀರಿ ಹೋದ ಒಂದು ಕಾಲಘಟ್ಟದಲ್ಲಿ ಇದ್ದುಕೊಂಡು ಇದೀವಾ? ಈ ವಾಕ್ಯವನ್ನು ಕೇಳುತ್ತಾ ಇದ್ದೀರಾ? ದೇವರು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ನೀನು ಯಾವುದರಲ್ಲಿ ವೀಕ್ ಆಗಿ ಇದ್ದರೂ ಪರವಾಗಿಲ್ಲ, ನಿನ್ನ ನಂಬಿಕೆಯಲ್ಲಿ ನೀನು ವೀಕ್ ಆಗಬೇಡ, ಬಲಹೀನನಾಗಬೇಡ. ಅಬ್ರಹಾಮನು ತನ್ನ ನಂಬಿಕೆಯಲ್ಲಿ ಬಲಹೀನನಾಗದೆ, ಕುಂದಿ ಹೋಗದೆ, ಚಂಚಲಚಿತ್ತನಾಗದೆ, ಹಲ್ಲೆಲೂಯಾ, ಸಂದೇಹ ಪಡದೆ ವಾಗ್ದಾನ ಮಾಡಿದ ದೇವರ ಮೇಲೆ ನಂಬಿಕೆಯನ್ನು ಬಲವಾಗಿ ಇಟ್ಟಿದರು. ಹಲ್ಲೆಲೂಯಾ. ಬಲವಾಗಿ ಇಟ್ಟ ಕಾರಣ ಅಸಾಧ್ಯವೂ ಸಾಧ್ಯವಾಯಿತು. ಆಗದೇ ಇದ್ದದ್ದು ಆಯಿತು, ಸಂಭವಿಸಿತು, ಅವನಿಗೆ ಸಿಕ್ಕಿತು. ದೇವರವನನ್ನು ಸಂತೋಷಪಡಿಸಿದರು, ಅವನನ್ನು ಘನಪಡಿಸಿದರು. ಯಾಕೆ? ಅಬ್ರಹಾಮನು, ಸಾರಳು ದೇವರನ್ನು ಘನಪಡಿಸಿದರು ತಮ್ಮ ನಂಬಿಕೆಯಿಂದ. ಹಲ್ಲೆಲೂಯಾ. ಇವತ್ತು ನಮಗೆ ಸಿಗುವ ಸಂದೇಶ, ಆಲೋಚನೆ ಯಾವುದು? ಹಲ್ಲೆಲೂಯಾ. ನಾವು ನಮ್ಮ ನಂಬಿಕೆಯಲ್ಲಿ ಬಲಹೀನರಾಗದೆ, ಕುಂದಿ ಹೋಗದೆ, ಹಲ್ಲೆಲೂಯಾ, ವಿಶ್ವಾಸದಲ್ಲಿ ಬೆಳೆದು ದೃಢವಾಗಿರೋಣ. ಚಂಚಲ ಬೇಡ. ಟೈಮ್ ಆಯ್ತಲ್ಲ, ಕಾಲ ಮೀರಿ ಹೋಯ್ತಲ್ಲ, ನಮ್ಮ ಕೈ ಬಿಟ್ಟು ಹೋಯಿತಲ್ಲ, ದೇವರು ಸುಮ್ಮನೆ ಇದ್ದಾರಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲವಲ್ಲ ಎಂಬುದಾಗಿ ಎಲ್ಲವನ್ನ ಯೋಚನೆ ಮಾಡಿದರೂ ನಂಬಿಕೆಯಲ್ಲಿ ಕುಂದಿ ಹೋಗಬಾರದು. ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ಹಲ್ಲೆಲೂಯಾ. ದೇವರು ಇವತ್ತು ನಿಮ್ಮ ನಂಬಿಕೆನ ಹುಟ್ಟಿಸಿ ಅದನ್ನು ಪೂರೈಸುವ ದೇವರು ಇವತ್ತು ಆ ನಂಬಿಕೆಯಲ್ಲಿ ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ನಂಬಿಕೆಯಿಂದ ತುಂಬಿಸು. ನನ್ನ ನಂಬಿಕೆ ಚಂಚಲ ಚಿತ್ತದಿಂದ ತುಂಬಬಾರದು ಸ್ವಾಮಿ. ನಿನ್ನನ್ನು ಘನಪಡಿಸುವ ಮಟ್ಟಕ್ಕೆ ನನ್ನ ನಂಬಿಕೆ ಬಲವಾಗಲಿ, ನನ್ನ ನಂಬಿಕೆ ಹೆಚ್ಚಾಗಲಿ, ನನ್ನ ನಂಬಿಕೆ ದೃಢವಾಗಿರಲಿ, ನನ್ನ ನಂಬಿಕೆ ನಿನ್ನ ಮೇಲೆ ಇರಲಿ. ಪರಿಸ್ಥಿತಿಗಳ ಮೇಲಿಂದ ತೆಗೆದು ನಿನ್ನ ಮೇಲೆ ನಾನು ನಂಬಿಕೆ ಇಡುತ್ತಾ ಇದ್ದೇನಪ್ಪ. ನೀನು ವಾಗ್ದಾನ ಮಾಡಿದವನು,
ದೇವನು, ನೀನು ನಂಬಿಗಸ್ತ ದೇವರು, ನೀನು ಕೈ ಬಿಡುವುದಿಲ್ಲ, ನೀನು ಖಂಡಿತ ಬಂದು ಅದ್ಭುತವನ್ನು ಮಾಡಿ ನನ್ನನ್ನು ಸಂತೋಷಪಡಿಸಿ ನನ್ನನ್ನು ಘನಪಡಿಸುವೆ ಎಂಬುದಾಗಿ ಅರಿಕೆ ಮಾಡಿ ನಾನು ಒಬ್ಬೊಬ್ಬರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಸ್ವಾಮಿ. ಯಾರೆಲ್ಲ ಕಾಯುತ್ತಾ ಇದ್ದಾರೋ, ನಿನ್ನನ್ನು ನಂಬುತ್ತಾ ಇದ್ದಾರೋ ಅವರೆಲ್ಲರಿಗೂ ಈ ವಾರದಲ್ಲಿ ಏಸಪ್ಪ ನಾಮದಲ್ಲಿ ಅದ್ಭುತ ನಡೆಯಲಿ, ನಿನ್ನ ನಾಮ ಮಹಿಮೆ ಉಂಟಾಗಲಿ. ಅವರನ್ನು ಘನಪಡಿಸು, ಅವರ ನಂಬಿಕೆಯನ್ನು ಘನಪಡಿಸು. ನಂಬಿಕೆಯಲ್ಲಿ ಕುಂದಿ ಹೋಗಬಾರದು, ನಂಬಿಕೆಯಲ್ಲಿ ಕುಂದುವುದಕ್ಕಿಂತ ಮುಂಚೆ ಅದ್ಭುತ ನಡೆಯಲಿ ಅಪ್ಪ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೆಯಲಿ, ವಾಗ್ದಾನಗಳು ಈಡೇರಲಿ. ಓ ಹಲ್ಲೆಲೂಯಾ. ನಿನ್ನನ್ನು ನಂಬುವವರು ಅಪ್ಪ, ಅವರು ನಂಬಿದ್ದು ನಿನ್ನಿಂದಲೇ ಬರುತ್ತದೆ ಸ್ವಾಮಿ. ನಿಮ್ಮನ್ನೇ ನೋಡುತ್ತಾ ಇದ್ದೇವೆ. ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಅವರ ಪರವಾಗಿ ನಿಮ್ಮನ್ನು ನೋಡುತ್ತಾ ಇದ್ದೇನೆ ಸ್ವಾಮಿ. ಈ ದಿನದಲ್ಲಿ ಅದ್ಭುತಗಳು ನಡೀಲಿ ಅಪ್ಪ, ಚಮತ್ಕಾರಗಳು ನಡೀಲಿ ಅಪ್ಪ. ಇಡೀ ದಿನ ಅವರ ನಂಬಿಕೆಗೆ ಪ್ರತಿಫಲ ಸಿಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್ ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಹಲ್ಲೆಲೂಯಾ. ಅಬ್ರಹಾಮನನ್ನು ಭೇಟಿ ಮಾಡಿ ಸಂಧಿಸಿ ಅವನಿಗೆ 100 ಪ್ರಾಯದಲ್ಲಿ ತಾನು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವವರಾದರೆ ನಿಮಗೆ ವಾಗ್ದಾನ ಮಾಡಿದ್ದನ್ನು ನಿಮಗೆ ಕೊಡುವುದಕ್ಕೆ ದೇವರು ನಂಬಿಗಸ್ತರಾಗಿದ್ದಾರೆ. ನಂಬಿಕೆಯಲ್ಲಿ ಬಲಹೀನರಾಗದೆ, ಕುಂದಿ ಹೋಗದೆ, ಬಿಟ್ಟು ಕೊಡದೆ ದೃಢವಾಗಿರ್ರಿ. ಖಂಡಿತ ಇವತ್ತು ದೇವರು ನಿಮಗೆ ಒಂದು ಅದ್ಭುತವನ್ನು ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.